ಹಾಯ್ ಫ್ರೆಂಡ್ಸ್, ಈ ವರ್ಷ ಅಂದರೆ 2024ರ ಮೆಣಸಿನಕಾಯಿ ಸೀಸನ್ ಈಗಾಗಲೇ ಶುರುವಾಗಿದೆ. ತುಂಬ ಕಡೆ ರೈತರು ಮೆಣಸಿನಕಾಯಿ ಸಸಿಯನ್ನು ಹಚ್ಚಿದ್ದಾರೆ. ಇನ್ನು ಕೆಲವು ಕಡೆ ಸಸಿ ಹಚ್ಚಲು ಸಿದ್ಧತೆಗಳನ್ನು ಕೂಡ ಮಾಡ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾರೀ ವಿಸ್ತೀರ್ಣದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ಈ ಸಲ ಎಷ್ಟು ವಿಸ್ತೀರ್ಣದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗುತ್ತಿದೆ ಮತ್ತು ಈ ಸಲ ಯಾವ ವೆರೈಟಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ಸಲ ಉತ್ತಮವಾದ ಮುಂಗಾರು ಮಳೆಯಾಗಿದೆ ಮತ್ತು ಇನ್ನೂ ಆಗ್ತಾನೂ ಇದೆ. ಇದರಿಂದ ರಾಜ್ಯದಲ್ಲಿರುವ ಬಹುತೇಕ ಡ್ಯಾಮ್ಗಳು ಕೂಡ ಫುಲ್ ಆಗಿದ್ದಾವೆ ಮತ್ತು ಬೆಳೆಗಳನ್ನು ಬೆಳೆಯಲು ಕಾಲುವೆಗಳ ಮುಖಾಂತರ ಈಗಾಗಲೇ ನೀರು ಕೂಡ ಬಿಡುಗಡೆ ಮಾಡಲಾಗಿದೆ. ಈ ಸಲ ಸುಮಾರು 1,30,30,000 ಹೆಕ್ಟರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯಲಾಗುತ್ತಿದೆ ಎಂದು ಕೃಷಿ ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಳೆದ ವರ್ಷ 1,44,707 ಹೆಕ್ಟರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯಲಾಗಿತ್ತು. ಈ ಸಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಯಾಕಂದರೆ ಇಂದಿನ ಸೀಸನ್ ಮೆಣಸಿನಕಾಯಿಗೆ ಉತ್ತಮವಾದ ಬೆಲೆ ಸಿಗದ ಕಾರಣ ರೈತರು ಸ್ವಲ್ಪ ಹಿಂದೇಟು ಹಾಕಿದ್ದಾರೆ ಅಂತಲೇ ಹೇಳಬೇಕು. ಫ್ರೆಂಡ್ಸ್, ನಾವು ಸುಮಾರು 10ರಿಂದ 15 ನರ್ಸರಿಗಳಿಗೆ ತಿರುಗಿ ನಾವು ಕಲೆಕ್ಟ್ ಮಾಡಿದ ಮಾಹಿತಿ ಏನಂದರೆ, ಈ ಸಲ ಸೀಡ್ ವೆರೈಟಿಗಳನ್ನು ಅಧಿಕ ಪ್ರಮಾಣದಲ್ಲಿ ನರ್ಸರಿಯಲ್ಲಿ ಹಾಕಲಾಗಿದೆ ಅಂತ ತಿಳಿದು ಬಂದಿದೆ. ಅಂದರೆ 100% ಸಸಿಗಳನ್ನು ತಗೊಂಡ್ರೆ 80% ಸೀಡ್ ವೆರೈಟಿ ಸಸಿ ಹಾಕಲಾಗಿದೆ. ಇನ್ನು ಉಳಿದ 20% ಅಂದರೆ ಲೋಕಲ್ ವೆರೈಟಿ, ಬ್ಯಾಡಗಿ ವೆರೈಟಿಗಳು ಬೆಳೆಯನ್ನು ಹಾಕಲಾಗಿದೆ ಅಂತ ತಿಳಿದು ಬಂದಿದೆ. ಈ 80% ಸೀಡ್ ವೆರೈಟಿಗಳಲ್ಲಿ ಸುಮಾರು 55%ನಷ್ಟು ಸಿಂಜೆಂಟಾ ಅವರ 5531 ವೆರೈಟಿ ಸಸಿಯನ್ನು ಹಾಕಲಾಗಿದೆ ನರ್ಸರಿಗಳಲ್ಲಿ. ಇನ್ನು ಉಳಿದ 25%ನಲ್ಲಿ ಲಕ್ಷ್ಮಿ ಸೀಡ್ಸು, BSFನವರ ಲಾಲಿ, ತೇಜ, ಇಂಡೋಫೈ ಈ ಥರ ವೆರೈಟಿಗಳನ್ನು ನರ್ಸರಿಗಳಲ್ಲಿ ಹಾಕಲಾಗಿದೆ. ಇನ್ನು 20% ಬ್ಯಾಡಗಿ ವೆರೈಟಿಗಳಲ್ಲಿ 9% ಬಿತ್ತಿದ ಬ್ಯಾಡಗಿ ವೆರೈಟಿ ಹಾಕಲು ಸಿದ್ಧತೆ ಮಾಡಲಾಗುತ್ತಿದೆ. 7% ಡಬ್ಬಿ ಬ್ಯಾಡಗಿ ವೆರೈಟಿಗಳನ್ನು ಹಾಕಲು ಸಿದ್ಧತೆ ಮಾಡಲಾಗುತ್ತಿದೆ. ಇನ್ನು ಉಳಿದ 4% ಕಂಪನಿ ಬ್ಯಾಡಗಿ ವೆರೈಟಿಗಳು ಅಂದರೆ ಸಿಂಜೆಂಟಾ 2043, ಸರ್ಪನ್ 102 ಮತ್ತು ಇನ್ನು ಹಲವಾರು ಕಂಪನಿ ವೆರೈಟಿ ಬ್ಯಾಡಗಿಗಳನ್ನು ಹಾಕಲು ಸಿದ್ಧತೆ ಮಾಡಲಾಗುತ್ತಿದೆ. ಫ್ರೆಂಡ್ಸ್, ಇನ್ನು ಮೆಣಸಿನಕಾಯಿ ಬೆಳೆಗೆ ಬರುವ ರೋಗಗಳು ಮತ್ತು ಅವುಗಳ ನಿವಾರಣೆಗೆ ಬಳಸಬೇಕಾದ ಔಷಧಗಳು ಮತ್ತು ಕಾಪು ಕಾಯಿ ಅಧಿಕವಾಗಿ ಬರಲು ಬಳಸಬೇಕಾದ ಔಷಧಗಳು ಮತ್ತು ರಸಗೊಬ್ಬರಗಳು ಯಾವ ಸಮಯದಲ್ಲಿ ಬಳಸಬೇಕು ಅಂತೆಲ್ಲ ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ತಿಳಿಸಲಾಗುತ್ತದೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ.